ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಗೆ ಸ್ವಾಗತ ಎಲ್ಲರಿಗೂ. ಆಸ್ ಅ ಮಾಮ್ ನಮಗ ನಮ್ಮ ಮಕ್ಕಳದ ಬೆಳವಣಿಗೆ ಆರೋಗ್ಯಕರವಾಗಿ ಆಗ್ಬೇಕು, ಅವ್ರದ್ದು ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗ್ಬೇಕು ಅಂತೆಲ್ಲ ಯೋಚನೆ ಇರ್ತಾವ. ಅದರಲ್ಲೂ ಮಕ್ಕಳು ಏನಾದ್ರೂ ಬಹಳನೇ ಸಪೂರ್ವಾಗಿದ್ರಂದ್ರ ಅವ್ರ ತೂಕ ಚೆನ್ನಾಗಿ ಬರಬೇಕು, ವೇಟ್ ಗೇನ್ ಎಲ್ಲ ಚಂದ ಆಗ್ಬೇಕು ಅಂತ ಅನ್ನೋ ಒಂದು ಯೋಚನೆನೂ ಇದ್ದೇ ಇರ್ತದ. ವೇಟ್ ಗೇನ್ ಆಗೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಆರೋಗ್ಯಕರವಾಗಿ ವೇಟ್ ಗೇನ್ ಆಗೋದು. ಅಂದ್ರೆ ಲೈಕ್ ಜಂಕ್ ಫುಡ್ ಎಲ್ಲ ತಿನ್ನೋದ್ರಿಂದ ಅನ್ನೆಸೆಸರಿ ವೇಟ್ ಗೇನ್ ಆದ್ರೆ ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ದೊಡ್ಡವರಾದ್ಮೇಲೆ. ಹಾಗಾಗಿ ಆರೋಗ್ಯಕರವಾಗಿ ಬೆಳವಣಿಗೆ ಚೆನ್ನಾಗ್ ಆಗ್ಬೇಕಂದ್ರ ಅವ್ರಿಗೆ ಆದಷ್ಟು ನ್ಯೂಟ್ರಿಷಿಯಸ್ ಆಗಿರುವಂತ ಆಹಾರನ ಕೊಡುವಲ್ಲಿ ಪ್ರಯತ್ನ ಮಾಡ್ತೀವಿ. ವೇಟ್ ಗೇನ್ ಆಗ್ಬೇಕಂದ್ರ ವೇಟ್ ಗೇನಿಂಗ್ ಫುಡ್ಸ್ ಎಲ್ಲ ಹುಡುಕಾಡ್ತಿರ್ತೀವಿ. ಅದೇ ರೀತಿ ಮಕ್ಕಳ ವೇಟ್ ಗೇನ್ ಚೆನ್ನಾಗಿ ಆಗಕ್ಕ ಒಂದೆರಡು ರೆಸಿಪಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಇದು ವೇಟ್ ಗೇನ್ ಸ್ಟಡಿ ಆಗಿ ಆಗೋದಕ್ಕೆ ಅಷ್ಟೇ ಅಲ್ಲದೆ ಅವ್ರದ್ದು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುವಲ್ಲಿ ಸಹಾಯ ಮಾಡ್ತದ. ಈ ವಿಡಿಯೋದಲ್ಲಿ ನಾನು 2 ರೆಸಿಪೀಸ್ ನ ಶೇರ್ ಮಾಡ್ತಿದ್ದೀನಿ. 2 ರೆಸಿಪೀಸ್ ನೀವು 1 ವರ್ಷದ ಮೇಲಿನ ಮಕ್ಕಳಿಗೆ ಮಾಡ್ಕೊಡ್ಬಹುದು. ಇದರಲ್ಲಿ ರಾ ಬನಾನಾ ಫ್ರೈಸ್ ಮಾಡ್ತಾ ಇದ್ದೀನಿ, ಹಾಗೆ ಇನ್ನೊಂದು ಅವಕಾಡೋ ಬನಾನಾ ಸ್ಮೂದಿ ಮಾಡ್ತಿದ್ದೀನಿ. ಇವೆರಡು ವೇಟ್ ಗೇನ್ಗೆ ಬಹಳನೇ ಹೆಲ್ಪ್ ಮಾಡ್ತಾವ. ಸೊ ವಿಡಿಯೋನ ಮಿಸ್ ಮಾಡಲಾರದೆ ಪೂರ್ತಿಯಾಗಿ ನೋಡ್ರಿ. ಬಿಕಾಸ್ ರೆಸಿಪಿ ತೋರಿಸ್ತಾ ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರ್ತವ ಮತ್ತು ಅದರಿಂದ ಯಾವ ರೀತಿ ಎಲ್ಲ ಬೆನಿಫಿಟ್ಸ್ ಆಗ್ತದ ಮಕ್ಕಳಿಗೆ ಅನ್ನೋದನ್ನ ಹೇಳ್ತೀನಿ. ಇದು ಬರೀ ನ್ಯೂಟ್ರಿಷಿಯಸ್ ಅಷ್ಟೇ ಆಗಿರಲ್ಲ, ಟೇಸ್ಟಿ ಕೂಡ ಆಗಿರ್ತದ. ಪ್ಲಸ್ ನಿಮ್ ಮಕ್ಕಳು ಬಹಳ ಪಿಕ್ಕಿ ಈಟರ್ಸ್ ಆಗಿದ್ರು ಅಂತಂದ್ರ ಸ್ವಲ್ಪನೇ ತಿಂದು ಬಿಡತ್ತಿದ್ರು ಅಂದ್ರೂ ಅವ್ರಿಗೆ ಅವಕಾಡೋ ಬನಾನಾ ಸ್ಮೂದಿ ಮಾಡ್ಕೊಡ್ರಿ. ಬಿಕಾಸ್ ಅದು ಸ್ವಲ್ಪ ತಿಂದ್ರು ಅದು ಅವ್ರಿಗೆ ಫಿಲ್ಲಿಂಗ್ ಆಗಿರ್ತದ, ಬಹಳತನ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇಡುವಲ್ಲಿ ಸಹಾಯ ಮಾಡ್ತದ. ಈಗ ಫಸ್ಟ್ ನಾನು ಬಾಳೆಕಾಯಿ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಬಾಳೆಕಾಯಿ ತೊಗೊಂಡಿದ್ದೀನಿ ಒಂದು. ಇದರಲ್ಲಿ ಆರಾಮ್ಸೆ 3-4 ಜನ ತಿನ್ಬಹುದು. ಒಂದು 5-5 ಸ್ಲೈಸ್ ತಿನ್ನೋದಕ್ಕೆ ಸಾಕಾಗ್ಬಿಡ್ತದೆ. ಇದನ್ನು ಮೇಲಿಂದೆಲ್ಲ ಸಿಪ್ಪೆ ಪೀಲ್ ಮಾಡಿಬಿಟ್ಟು ಥಿನ್ ಸ್ಲೈಸಸಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಅದ್ರ ಜೊತೆ ಇಲ್ಲಿ ನೋಡ್ತಿರ್ಬೋದು ನೀವು, ಏನಿಲ್ಲ ಅಂದ್ರೆ ಒಂದು 15 ಸ್ಲೈಸಸ್ ಆಗ್ಯಾವ. ಆಮೇಲೆ ಇಲ್ಲಿ ಒಂದು 2-3 ಸ್ಪೂನ್ ಬೇಸನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅರಿಶಿನ, ಉಪ್ಪು, ಖಾರ, ಧನಿಯಾ ಪುಡಿ, ಜೀರಾ ಪುಡಿ ಎಲ್ಲ ಬೆರೆಸ್ಕೋಬೇಕು. ಜೊತೆಗೆ ಈ ಥಿನ್ ಸ್ಲೈಸಸ್ ಏನು ಕಟ್ ಮಾಡ್ಕೊಂಡು ಇಟ್ಕೋತೀವಲ್ಲ, ಇವಾಗ ಇದನ್ನು ಇದರಲ್ಲಿ ಕೋಟ್ ಮಾಡ್ಕೊತಿದ್ದೀನಿ. ಅಂದರೆ ಬೇಸನಲ್ಲಿ ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ಇಲ್ಲ. ನೀವು ನೋಡತ್ತೀರಲ್ಲ ಅಷ್ಟು ಗಟ್ಟಿ. ಸೊ ಅದನ್ನು ನೀಟಾಗಿ ಕೋಟ್ ಮಾಡ್ಕೋಬೇಕು ಬಾಳೆಕಾಯಿ ಅಷ್ಟಕ್ಕೂ ಎಲ್ಲ ಸ್ಲೈಸಸ್ಸಿಗೆ. ಕಟ್ ಮಾಡಿಬಿಟ್ಟು ಈ ರೀತಿ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಯಾಕಂತಂದ್ರೆ ಅದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತದಿದು. ನೀಟಾಗಿ ಒಂದು ಸೈಡ್ ಫ್ರೈ ಆದಮೇಲೆ ನೆಕ್ಸ್ಟ್ ಸೈಡ್ ಟರ್ನ್ ಮಾಡಿಬಿಟ್ಟು ಈ ಥರ ಕ್ರಿಸ್ಪ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಬೇಕು ಚೆನ್ನಾಗಿ. ಇದಕ್ಕೆ ಒಂದು ಸ್ವಲ್ಪ ನಾನು ಅಕ್ಕಿ ಪುಡಿ ಕೂಡ ಕೋಟಿಂಗ್ ಮಾಡಿದ್ದೀನಿ, ಬಿಕಾಸ್ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಆ್ಯಡ್ ಮಾಡ್ತದೆ. ಅದ್ರ ಜೊತೆಗೆ ಈ ಬಾಳೆಕಾಯಿ ಸ್ಟಾರ್ಚ್ ರಿಚ್ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಭಾಳ ತನ ಎನರ್ಜೆಟಿಕ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇದು ಒಂದು ಪರ್ಫೆಕ್ಟ್ ಆದ ರೆಸಿಪಿ ಫಾರ್ ಕಿಡ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಇದರಲ್ಲಿ ಪೊಟ್ಯಾಷಿಯಮ್ ಇರ್ತದೆ, ಆಲಸ್ಯ ಆಗ್ಲಾರ್ದಂಗೆ ನೋಡ್ಕೋತದೆ, ಯಾವಾಗ ಅವ್ರಿಗೆ ಆ್ಯಕ್ಟಿವ್ ಆಗಿರ್ತದೆ, ಮಸಲ್ ಹೆಲ್ತಿಗೆ ಚಲೋ ಇದು. ಆಮೇಲೆ ಇದ್ರಾಗ ಒಳ್ಳೆ ಫೈಬರ್ ಇರ್ತದೆ, ಕಾರ್ಬ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ. ಬೇಸನ್ ಕೋಟಿಂಗ್ ಮಾಡಿರೋದ್ರಿಂದ ಐರನ್ ಸಿಗ್ತದೆ ಮಕ್ಕಳಿಗೆ. ಆಮೇಲೆ ಇದು ಮಕ್ಕಳಲ್ಲಿ ವೇಟ್ ಗೇನ್ ಮಾಡೋಕ್ಕೂ ಭಾಳನೇ ಹೆಲ್ಪ್ ಮಾಡ್ತದೆ. ಸೊ ಈ ರೀತಿಯಾಗಿ ನನ್ನ ಮಕ್ಕಳ ಟಿಫಿನ್ಗೋಸ್ಕರ ಪ್ರಿಪೇರ್ ಮಾಡೂ ಕಳಿಸ್ತೀನಿ. ಅದರಿಂದ ಅವರು ತೂಕ ಹೆಚ್ಚುವಲ್ಲಿನೂ ಸಹಾಯ ಮಾಡ್ತದೆ. ಆಮೇಲೆ ಅವರಿಗೆ ಭಾಳ ತನ ಅದು ಹೊಟ್ಟೆ ತುಂಬ್ದಂಗೆ ಇರ್ತದೆ, ಫಿಲ್ಲಿಂಗಾಗಿ ಇಡ್ತದೆ. ಸೊ ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಆದರೂ ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಿಗೆ. ನೆಕ್ಸ್ಟ್ ಈಗ ಅವಕಾಡೋ ಬನಾನಾ ಸ್ಮೂದಿ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಇದಕ್ಕೆ ನಾನು ಒಂದೇ ಅವಕಾಡೋ ತೊಗೊಳತ್ತೀನಿ. ಅಂದರೆ ಇಬ್ಬರಿಗೋಸ್ಕರ ಸ್ಮೂದಿ ಮಾಡ್ಬೋದು ಒಂದು ಅವಕಾಡೋಯಿಂದ. ಬಟ್ ಇಲ್ಲಿ ನಿಮಗೆ 2 ತೋರಿಸತ್ತೀನಿ. ಒಂದು ಅವಕಾಡೋಗೆ 2 ಬನಾನಾ ತೊಗೊಳತ್ತೀನಿ. ಬಿಕಾಸ್ ಸ್ವಲ್ಪ ಸ್ವೀಟ್ನೆಸ್ ಚೆನ್ನಾಗಿ ಬರಲಿ ಅಂತ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಕಾಯಿ ಬಾಳೆಹಣ್ಣು ಸಣ್ಣವು. ಬಾಳೆಹಣ್ಣು ಪೊಟ್ಯಾಷಿಯಮ್ ರಿಚ್ ಆಗಿರೋದ್ರಿಂದ ಆಮೇಲೆ ನ್ಯಾಚುರಲ್ ಸ್ವೀಟ್ನರ್ ಆಗಿ ಆ್ಯಕ್ಟ್ ಮಾಡ್ತದೆ ಇದು ಸ್ಮೂದಿಗೆ. ಸೊ ಮ್ಯಾಗ್ನೀಷಿಯಮ್ನು ಸ್ವಲ್ಪ ಸಿಗ್ತದೆ ಮಕ್ಕಳಿಗೆ, ಎನರ್ಜಿ ಕೊಡೋಕ್ಕೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡೋಕ್ಕೆ, ಆಮೇಲೆ ಅವ್ರ ವೇಟ್ ಗೇನ್ ಮಾಡೋಕ್ಕೆ ಬಹಳ ಸಹಾಯ ಮಾಡ್ತದೆ. ಅದರಲ್ಲೂ ಅವಕಾಡೋದಂತೂ ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಇದು ಒಂದು ಹೆಲ್ದಿ ಫ್ಯಾಟ್ಸಿಂದು ಪವರ್ ಹೌಸ್ ಅಂತಲೇ ಹೇಳ್ಬೋದು ಅವಕಾಡೋ. ಸೊ ಮಕ್ಕಳಿಗೆ ತೂಕ ಚೆನ್ನಾಗಿ ಬರೋಕ್ಕೆ ಏನೇ ರೆಸಿಪಿ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂದರೆ ಅದು ಅವಕಾಡೋದು. ಸೊ ಅದು ಒಳ್ಳೆ ಫ್ಯಾಟ್ ಕೊಡ್ತದೆ ಮಕ್ಕಳಿಗೆ, ಅವರಲ್ಲಿ ತೂಕ ಹೆಚ್ಚು ಮಾಡ್ತದೆ, ಬ್ರೈನ್ ಡೆವಲಪ್ಮೆಂಟಿಗೂ ಸಹಾಯ
ಮಾಡ್ತದೆ. ಜೊತೆಗೆ ಬಾಳೆಹಣ್ಣು ಇರೋದ್ರಿಂದ ಓವರಾಲ್ ಇಟ್ ಈಸ್ ಅ ವೆರಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಅದಕ್ಕೆ ನಾನು ಒಂದು ಸ್ವಲ್ಪ ಹಾಲು ಕೂಡ ಬೆರೆಸ್ತಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಅವಕಾಡೋ ಎಲ್ಲ ಸಣ್ಣ ಸ್ಲೈಸ್ ಕಟ್ ಮಾಡಿಬಿಟ್ಟು, ಬನಾನಾ ಕಟ್ ಮಾಡಿಬಿಟ್ಟು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ನೀವು ನೋಡಿಬಿಟ್ಟು ಹಾಕ್ಕೋಬೋದು. ಸ್ವಲ್ಪ ಕ್ರೀಮಿ ಬೇಕು, ಥಿಕ್ ಬೇಕು ಅಂತಂದರೆ ಸ್ವಲ್ಪ ಹಾಲು ಹಾಕಬೇಕು. ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಬೇಕು ಅಂದರೆ ಸ್ವಲ್ಪ ಮಿಲ್ಕ್ ಜಾಸ್ತಿ ಹಾಕ್ಕೋಬೇಕು. ಸ್ವೀಟ್ನರ್ಗೋಸ್ಕರ ನಾನು ಸ್ವಲ್ಪ ಹನಿ ಕೂಡ ಹಾಕ್ಕೊತಿದ್ದೀನಿ. ಬೇಕಂದರೆ ಇದಕ್ಕೆ ನೀವು ಡೇಟ್ಸ್ ಅಂದರೆ ಖರ್ಜೂರ ಮತ್ತು ಅಂಜೀರ ಕೂಡ ಆ್ಯಡ್ ಮಾಡ್ಬೋದು. ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ. ಇಟ್ ಡಿಪೆಂಡ್ಸ್, ನಿಮ್ಮ ಮಕ್ಕಳು ಆ ಥರ ಇಷ್ಟಪಡ್ತಿದ್ರು ಅಂದ್ರೆ ಹಾಕ್ಕೋಬೋದು. ಇದು ದೊಡ್ಡವ್ರಿಗೋಸ್ಕರನೂ ಮಾಡ್ಕೊಂಡು ಕುಡಿಬಹುದು. ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಇದು ಎನರ್ಜೆಟಿಕ್ ಆಗಿಡೋಕ್ಕೂ ಭಾಳನೇ ಸಹಾಯ ಮಾಡ್ತದೆ. ಡಲ್ ಆಗಿದ್ದಾಗ, ಎನರ್ಜಿ ಲೋ ಅನ್ನಿಸ್ತಿದ್ದಾಗ ಈ ಥರ ಒಂದು ಸ್ಮೂದಿ ಬ್ರೇಕ್ಫಾಸ್ಟಲ್ಲಿ ಪ್ರಿಪೇರ್ ಮಾಡಿಕೊಂಡು ತೊಗೋಬಹುದು. ಮಕ್ಕಳಿಗೆ ಕೊಟ್ರಂತೂ ಇನ್ನೂ ಭಾಳ ಚಲೋ. ಬಿಕಾಸ್ ಅವರು ಸ್ಕೂಲಿಗೆ ಹೋಗ್ತಿರ್ತಾರೆ, ಯಾವಾಗಲೂ ಆ್ಯಕ್ಟಿವ್ ಆಗಿದ್ದಿರ್ತಾರೆ, ಓದ್ಕೊಳ್ಳೋದು, ಆಟ ಆಡ್ಕೊಳ್ಳೋದು. ಸೊ ಅವರಿಗೆ ಭಾಳ ತನ ಆ್ಯಕ್ಟಿವ್ ಆಗಿಡೋಕ್ಕೆ, ಎನರ್ಜೆಟಿಕ್ ಆಗಿಡೋಕ್ಕೆ ಹೆಲ್ಪ್ ಮಾಡ್ತದೆ. ಜೊತೆಗೆ ಭಾಳ ಸಪೂರ ಆಗಿದ್ರಂದ್ರೆ ಅವರಿಗೆ ತೂಕ ಹೆಚ್ಚು ಮಾಡುವಲ್ಲೂ ಸಹಾಯ ಮಾಡ್ತದೆ. ನಾನು ಈ ರೀತಿ ಥಿಕ್ಕಾಗಿ ಕ್ರೀಮಿ ಮಾಡಿದ್ದೇನೆ. ನನ್ನ ಮಕ್ಕಳು ಭಾಳ ತಿನ್ನ ಅಂದರೆ ಇಷ್ಟಪಡಲ್ಲ ಅಂತ ಸ್ವಲ್ಪ ಥಿಕ್ಕಾಗಿ ಇಟ್ಟಿದ್ದೀನಿ. ನೀವು ಬೇಕಂದರೆ ಅದು ಮಿಲ್ಕ್ ಶೇಕ್ ರೀತಿ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಮಿಲ್ಕ್ ಬೆರೆಸ್ಬಿಟ್ಟು ಮಾಡ್ಬೋದು. ಆದಷ್ಟು ಸ್ಮೂದಾಗಿ ಬ್ಲೆಂಡ್ ಮಾಡಿ ನೀವು ನೋಡ್ತಿರ್ಬೋದು, ಈ ರೀತಿ ಕಾಣಿಸ್ತದೆ. ಕ್ರೀಮಿ ಆಗಿರ್ತದೆ, ಆಮೇಲೆ ಭಾಳನೇ ಟೇಸ್ಟಿನೂ ಕೂಡ ಆಗಿರ್ತದೆ. ಸ್ವಲ್ಪ ಸ್ವೀಟ್ನರ್ ಹನಿದು ಸಕ್ಕರೆದು ಹೆಂಗೆ ಸ್ವೀಟ್ ಬರ್ತದೆ ಹಂಗೆ ಬರೋಂಗಿಲ್ಲ. ಸ್ವಲ್ಪ ಆ ಥರ ಟೇಸ್ಟ್ ಚೇಂಜ್ ಇರ್ತದೆ. ಬಟ್ ಮಕ್ಕಳು ಕ್ರೀಮಿ ಎಲ್ಲ ಇಷ್ಟಪಡ್ತಿದ್ರಂದ್ರೆ ಇದನ್ನು ಇಷ್ಟಪಡ್ತಾರೆ. ಸ್ವಲ್ಪ ಇದಕ್ಕೆ ತಿನ್ನು ಮಾಡ್ಕೋಬೋದು. ನಾ ಹೇಳ್ದಂಗೆ ಜ್ಯೂಸ್ ಥರ ಲೈಕ್ ಮಿಲ್ಕ್ ಶೇಕ್ ಥರ ಮಾಡ್ಕೋಬೋದು. ಇದಕ್ಕೆ ನಾನು ಮ್ಯಾಲೆ ವಾಟರ್ಮೆಲನ್ ಸೀಡ್ಸು ಹಾಕೊಳತ್ತೀನಿ. ಸ್ವಲ್ಪ ಟಾಪಿಂಗ್ಸ್ ಜರ ಕ್ರಂಚಿ ಅನ್ನಿಸ್ತದೆ ಸ್ಪೂನಿಂದ ತಿನ್ಬೇಕಾರೆ ಅಂತಂದು. ವಾಟರ್ಮೆಲನ್ ಸೀಡ್ಸಲ್ಲೂ ಹೆಲ್ದಿ ಫ್ಯಾಟ್ಸ್ ಇರ್ತದೆ, ಜಿಂಕ್ ಇರ್ತದೆ, ಪ್ರೋಟೀನ್ ಇರ್ತದೆ. ಸೊ ಅದು ಕೂಡ ಮಕ್ಕಳಿಗೆ ಬೆಳವಣಿಗೆ ಚೆನ್ನಾಗಾಗೋಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಮ್ಯಾಲೆ ಇನ್ನೊಂದು ಸ್ವಲ್ಪ ಜೇನುತುಪ್ಪನೂ ಹಾಕ್ಲತ್ತೀನಿ, ಸೊ ದಟ್ ಅದು ಸ್ವೀಟ್ನೆಸ್ ಅನ್ನಿಸ್ಲಿ. ಇಲ್ಲಾಂದ್ರೆ ಸಪ್ಪಗೆ, ಯಾಕಂದ್ರೆ ಅವಕಾಡೋ ಭಾಳನೇ ಸಪ್ಪಗಿರ್ತದೆ, ಟೇಸ್ಟ್ ಏನೂ ಇರೋಲ್ಲ. ಬಾಳೆಹಣ್ಣಿಂದು ಮತ್ತು ಹನಿದೇ ಬರಬೇಕು ಸ್ವೀಟ್ನರ್. ಸೊ ಹಾಗಾಗಿ ಹನಿ ಜರ ಜಾಸ್ತಿ ಹಾಕ್ಲತ್ತೀನಿ. ನೀವು ನೋಡಿಬಿಟ್ಟು ಸ್ವೀಟ್ ನಿಮ್ಮ ಪ್ರಕಾರ ಹಾಕ್ಕೊಳ್ರಿ. ಓವರಾಲ್ ಈಗ ನಮ್ಮ ಅವಕಾಡೋ ಬನಾನಾ ಸ್ಮೂದಿ ರೆಡಿ ಆಯಿತು. ಇದು ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಮಾಡಿಕೊಡ್ಬೋದು. ಬಿಕಾಸ್ ಇದು ಒಂದು ಎಕ್ಸಲೆಂಟ್ ಚಾಯ್ಸ್ ಅವರಿಗೆ ಸ್ನ್ಯಾಕಿಗೆ ಅಂತಲೇ ಹೇಳ್ತೀನಿ. ಇಲ್ಲಿ ತೋರಿಸಿರುವ 2 ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಮಕ್ಕಳಿಗೂ ಕೂಡ, ನನ್ನ ಮಕ್ಕಳಿಗೂ ನಾನು ಟ್ರೈ ಮಾಡಿ ನೋಡಿದ್ದ. ಫ್ರಾಂಕ್ಲಿ ಸ್ಪೀಕಿಂಗ್ ಜೆನ್ಯೂನ್ಲಿ ಅವರಿಗೆ ಅವಕಾಡೋ ಬನಾನಾ ಸ್ಮೂದಿ ಲೈಕ್ ಆಗಲಿಲ್ಲ, ಅಷ್ಟೊಂದಾಗಿ ಇಷ್ಟಪಡಲಿಲ್ಲ. ಬಟ್ ಅದು ಅವ್ರಾಗ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಸ್ವಲ್ಪ ಒಂದು 5-6 ಸ್ಪೂನ್ ತಿಂದ್ರೂ ಅವ್ರಿಗೆ ಅದು ಒಂದು ಸ್ವಲ್ಪ ಹೊತ್ತು ಫಿಲ್ಲಿಂಗ್ ಆಗಿರ್ತದ, ಒಳ್ಳೆ ಆರೋಗ್ಯಕರವಾದ ಒಂದು ಬೆನಿಫಿಟ್ ಮಾಡ್ಕೊಡ್ತದ. ಬಟ್ ಅದೇ ಬನಾನಾ ಫ್ರೈಸ್ ಮಾತ್ರ ಬಹಳನೇ ಇಷ್ಟಪಟ್ಟು ತಿಂದ್ರು. ಸೊ ನೀವು ಟ್ರೈ ಮಾಡಿ ನೋಡ್ರಿ, ನಿಮ್ಮ ಮಕ್ಕಳು ಏನು ಇಷ್ಟಪಟ್ರು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಬೇರೆ ಮಾಮ್ಸ್ ಜೊತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.